ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಿನಾ ಮಾರ್ಟಿಸ್ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋ ನಾವೊಂದು ಉಡುಪಿಯಿಂದ ಕುಂದಾಪುರ ಹೋಗುವ ಹೈವೇಯಲ್ಲಿ ಒಂದು ತೆಕ್ಕಟ್ಟೆ ಅಂತ ಗ್ರಾಮ ಇದೆ. ಅಲ್ಲಿ ಒಂದು ಸಮುದ್ರ ಕಿನಾರೆಯಲ್ಲಿ ಒಂದು ಒಳ್ಳೆ ಆಶ್ರಮ ಥರ ಒಂದು ಹಾಸ್ಪಿಟಲ್ ಇದೆ ಆಯುರ್ವೇದಿಕ್. ಅಲ್ಲಿ ಹೋಗ್ಲಿಕ್ಕೆ ಅಂತ ನಾವು ಬಂದು ಇಲ್ಲಿಗೆ ರೀಚ್ ಆದೆವು. ಇದು ಸಮುದ್ರದ ತೀರದಲ್ಲಿ ಹೈವೇಯಿಂದ ಸ್ವಲ್ಪ ದೂರದಲ್ಲಿದೆ. ಕೋವೆ ಅಂತ ಒಂದು ಊರಿದೆ, ಅಲ್ಲಿ ಇದೆ. ಓಕೆ, ಸೊ ನಾವು ಯಾಕೆ ಬಂದೆವಂದ್ರೆ ನನ್ನ ಹಸ್ಬೆಂಡಿಗೆ ಒಂದು ಸ್ವಲ್ಪ ಕೈ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಅಂತ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಏನು ಪ್ರಾಬ್ಲಮ್ ಅಂತ. ನನ್ನ ಯೂಟ್ಯೂಬ್ ಒಬ್ಬ ಫ್ರೆಂಡಿಗೆ ಮಾತ್ರ ಗೊತ್ತು ಏನು ಪ್ರಾಬ್ಲಮ್ ಅಂತ, ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಪ್ರಾಬ್ಲಮಿಗೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ನಾವು ಈ ಹಾಸ್ಪಿಟಲಿಗೆ ಬಂದೆವು. ನಮ್ಮ ಒಬ್ಬರು ಕ್ಲೋಸ್ ಫ್ರೆಂಡ್ ನಮಗೆ ಕರ್ಕೊಂಡು ಬಂದರು. ಯಾಕಂದರೆ ಅವರು ಈ ಹಾಸ್ಪಿಟಲಿಂದ ತುಂಬ ಒಳ್ಳೆ ರಿಸಲ್ಟನ್ನು ಪಡೆದಿದ್ದಾರೆ. ಇದು ಪ್ಯೂರ್ ಆಯುರ್ವೇದಿಕ್ ಹಾಸ್ಪಿಟಲ್. ಫಸ್ಟ್ ಬಂದು ನಾವು ನಮ್ಮ ಡಾಕ್ಟರ್ ಹತ್ರ ಎಲ್ಲ ಮೀಟಾಗಿ ಅವರದ್ದೆಲ್ಲ ಸಲಹೆಗಳನ್ನೆಲ್ಲ ತಗೊಂಡು ನಮಗೆ ಅವರು ಮದ್ದು ಕೊಡಲಿಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೆವು. ಮದ್ದು ತಗೊಳ್ಳಿಕ್ಕೆ ಅಂದರೆ ಅವರು ರೆಡಿ ಮಾಡಬೇಕಲ್ಲ. ನಾವು 2 ತಿಂಗಳದ್ದು ಮದ್ದು ತಗೊಂಡೆವು ಆಯುರ್ವೇದಿಕ್. ಸೊ ನಾನು ಕುತ್ಕೊಂಡಿರುವಾಗ ನಾನು ಸ್ವಲ್ಪ ವಿಡಿಯೋ ಮಾಡಿ ಹಾಕುವ ಅಂತ ವಿಡಿಯೋ ತೆಗೆದೆ. ನೋಡಿ ಫ್ರೆಂಡ್ಸ್, ಇದು ಹೇಗಿದೆ ಅಂತ. ಇದು ಹಾಸ್ಪಿಟಲ್ ಕಂಪ್ಲೀಟಾಗಿ ಹಂಚಿನದ್ದು ಮಾಡಿದ್ದಾರೆ. ಓಲ್ಡ್ ಸ್ಟೈಲಲ್ಲಿ ಮಾಡಿದ್ದಾರೆ. ಫುಲ್ ಆಫ್ ಗ್ರೀನರಿ ಆಚೆ ಈಚೆ, ಮತ್ತು ಸೈಡಲ್ಲೆಲ್ಲ ತುಂಬ ಮರಗಳೆಲ್ಲ ಇದೆ, ಹಣ್ಣು ಹಂಪಲಿದ್ದು. ಮತ್ತು ಸಮುದ್ರದಿಂದ ತುಂಬ ಅಂದರೆ ತುಂಬ ಹತ್ತಿರ. ಇವರ ಕಾಂಪೌಂಡಿಂದ ಆಚೆ ಹೋದರೆ ಸಮುದ್ರ ಕಿನಾರೆ. ಓಕೆ, ಸೊ ನಾನು ನಡ್ಕೊಂಡು ಹೋದೆ. ಫಸ್ಟಿಗೆ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೆವು. ಇಲ್ಲಿ ಕ್ಯಾಂಟೀನ್ ಎಲ್ಲ ಇದೆ, ಇವರದ್ದೇ, ಫ್ರೀಯಾಗಿ ಕೊಡ್ತಾರೆ ಬಂದ ಪೇಷಂಟಿಗೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಇಡ್ಲಿ ಎಲ್ಲ ತಿಂದು ನಾವು ಡಾಕ್ಟ್ರಿಗೆ ಮೀಟಾಗಿ ನಾನು ಕೂತ್ಕೊಂಡಿರುವಾಗ ಈ ವಿಡಿಯೋ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಇದು ಹೇಗಿದೆ ಅಂತ. ತುಂಬ ಅಂದರೆ ತುಂಬ ಹತ್ತಿರ ಇದೆ ಸಮುದ್ರದಿಂದ. ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಸಮುದ್ರದ ಹತ್ತಿರ ಹೋದೆ. ಸೊ ಅಲ್ಲಿ ಹತ್ತಿರ ಹೋಗಿ ನೋಡುವಾಗ, ಸ್ವಲ್ಪ ಗೇಟಿಂದ ಹೊರಗಡೆ ಹೋಗುವ ಸಮುದ್ರ ಹತ್ತಿರ ಹೋಗುವ ಅಂತ ಹೇಳುವಾಗ, ಸಮುದ್ರ ತುಂಬ ಅಲೆಗಳಿಂದ ಜೋರು ಅಲೆಗಳು ಸಮುದ್ರದಿಂದ ಕಿನಾರಿಗೆ ಬಡಿತಾ ಇತ್ತು. ನಾನು ಆದ್ರೂ ಸಹ ಮುಂದೆ ಹೋದೆ ನೋಡುವ ಎಷ್ಟು ಕಿನಾರೆ ಇದೆ ಅಂತ. ನೋಡುವಾಗ ಅದು ಅಲ್ಲೇ ಇದೆ ಸಮುದ್ರ. ಅದ ನೀರು ತುಂಬ ಮೇಲೆ ಇತ್ತು. ನನಗೆ ಹೆದರಿಕೆ ಆಯಿತು. ಸೊ ನಾನು ವಿಡಿಯೋ ಕೂಡ ಮಾತಾಡ್ತಾ ಮಾಡಿದೆ. ಆದರೆ ಅದರ ಸೌಂಡಿಂದ ಏನೂ ರೆಕಾರ್ಡೇ ಆಗಿಲ್ಲ. ಅಷ್ಟು ಸೌಂಡ್ ಕೂಡ ಇತ್ತು, ಗಾಳಿ ಇತ್ತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ. ಬಟ್ ಇಲ್ಲಿ ಸೆಕೆಗಾಲದಲ್ಲೆಲ್ಲ ಬಂದರೆ ತುಂಬ ಒಳ್ಳೆ ವೆದರ್. ಸಮುದ್ರದ ಹತ್ತಿರ ನೀವು ಅಲೆಯಬಹುದು. ಮತ್ತು ಟ್ರೀಟ್ಮೆಂಟ್ ಎಲ್ಲ ತಗೊಂಡಾದ್ಮೇಲೆ ತುಂಬ ಇಲ್ಲಿ ಸೈಡಲ್ಲಿ ಕುತ್ಕೊಳ್ಬಹುದು. ಯಾರು ಬರಲ್ಲ ಇಲ್ಲಿ, ಯಾಕಂದರೆ ಬೇರೆ ಜನರಿಗೆ ಬರುವ ಇದು ಇಲ್ಲ, ಎಂಥ ಆಪ್ಷನ್ ಇಲ್ಲ ಇಲ್ಲಿ. ಸಪ್ರೇಟ್ ಇದೆ ಇದು ಕಿನಾರೆಯಲ್ಲಿ. ಸೊ ಯಾರಿಗಾದರೂ ಈ ಸೈಡ್ ಬಂದರೆ, ನೀವು ಉಡುಪಿ ಸೈಡ್ ಬಂದರೆ ಇಲ್ಲಿ ಒಂದು ಸಲ ಬಂದು ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರ್ ಹತ್ರ ಮೀಟಾಗಿ ಮೆಡಿಸಿನ್ ಎಲ್ಲ ತಗೊಂಡು ಇಲ್ಲಿ ಬಂದು ಬೇಕಾದರೆ ನಿಂತು ಹೋಗ್ಬೋದು. ನಮ್ಮ ಫ್ರೆಂಡ್ ಹೇಳಿದರು, ಅವರು ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಹೋಗಿದ್ದಾರಂತೆ. ಸೊ ನಾವು ಸಹ ನೋಡುವ ಇಲ್ಲಿಯದ್ದು ಮೆಡಿಸಿನ್ ಹೇಗೆ ವರ್ಕ್ ಆಗುತ್ತೆ ಅಂತ. ವರ್ಕ್ ಆದರೆ ನಾವು ನೆಕ್ಸ್ಟ್ ಟೈಮ್ ಊರಿಗೆ ಬಂದರೆ ಇಲ್ಲಿ ಬಂದು 8 ದಿವಸ ನಿಂತು ಅವರದ್ದು ಮಸಾಜ್, ಆಯುರ್ವೇದಿಕ್ ಮಸಾಜ್ ಮತ್ತು ತುಂಬ ಮೆಡಿಸಿನ್ ಎಲ್ಲ ಒಳ್ಳೆ ಕೊಡ್ತಾರಂತೆ. ಇಲ್ಲಿ ಬಂದು ನಾವು ತಗೊಂಡು ಹೋಗ್ತೇವೆ. ಈ ಸಲ ಜಸ್ಟ್ ನಾವು ಇಲ್ಲಿ ಡಯಾಬಿಟಿಸ್, BP ಮತ್ತು ಕೆಲವರಿಗೆ ಸ್ಟ್ರೋಕ್ ಎಲ್ಲ ಬಂದು ಒಂದು ಸೈಡ್ ಎಲ್ಲ ಹೋಗ್ತದಲ್ಲ, ಅದನ್ನೆಲ್ಲ ಇಲ್ಲಿ ಸರಿ ಮಾಡ್ತಾರಂತೆ ಮೆಡಿಸಿನ್ ಕೊಟ್ಟು. ಮತ್ತು ಬೇರೆ ಎಲ್ಲ ಕ್ಯಾನ್ಸರಿಗೆ, ಅದಕ್ಕೆ ದೊಡ್ಡ ಕಾಯಿಲೆಗಳಿಗೂ ಇವರದ್ದು ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾರಂತೆ, ಕೇಳಿದೆವು ನಾವು. ಸೊ ಎಷ್ಟು ವರ್ಕ್ ಆಗುತ್ತೆ ನೋಡುವ. ನಾವು ಬಯಸಿದ ಹಾಗೆ ಏನಾದರೂ ವರ್ಕ್ ಆದರೆ ಒಂದು 25% ಆದರೂ ಸಹ ತುಂಬ ಒಳ್ಳೆಯದೇ. ಯಾಕಂದರೆ
ಇದು ಅಲೋಪತಿ ಮೆಡಿಸಿನ್ ತಗೊಳ್ಳೋದಕ್ಕಿಂತ ಆಯುರ್ವೇದಿಕ್ ಮೆಡಿಸಿನ್ ವರ್ಕ್ ಆದರೆ ಸೈಡ್ ಇಫೆಕ್ಟ್ಸ್ ತುಂಬ ಕಡಿಮೆ ಅಲ್ವಾ. ಸೊ ಅದಕ್ಕಾಗಿ ನಾವು ಬಂದಿದ್ದೇವೆ. ಮತ್ತು ನೋಡುವ ಹೇಗಿದೆ ಅಂತ. ಇಲ್ಲಿ ಹಾಸ್ಪಿಟಲ್ ಅಂತೂ ತುಂಬ ಒಳ್ಳೆಯದಿದೆ. ಎರಡೂ ಸೈಡಲ್ಲಿ ಗ್ರೀನರಿ, ತುಂಬ ಮರಗಳಿವೆ. ಮರಗಳ ಮಧ್ಯದಲ್ಲಿ ಈ ಹಾಸ್ಪಿಟಲ್ ಇದೆ. ಮತ್ತು ತುಂಬ ಓಲ್ಡ್ ಸ್ಟೈಲದ್ದು ಹೆಂಚಿನ ಹಾಸ್ಪಿಟಲ್ ಇದು. ಏನೂ ಇದಿಲ್ಲ, ಎಂಥ ನ್ಯಾಚುರಲ್ ಆಗಿ ಕಟ್ಟಿದ್ದಾರೆ. ಬೇರೆ ಎಂಥದ್ದು ಇದು ಟೆರೇಸ್ ಥರ ಎಲ್ಲ ಏನಿಲ್ಲ. ಮತ್ತು ಇಲ್ಲಿ ಹೊರಗಡೆ ಗೋಶಾಲೆ ಕೂಡ ಇದೆ ಅಂತ. ಅಲ್ಲಿ ನನಗೆ ಹಸುಗಳೆಲ್ಲ ಕಂಡಿದ್ದು, ನಾನು ನೋಡಿದೆ ಅಲ್ಲಿ ಹಸುಗಳನ್ನೆಲ್ಲ ನೋಡಿದೆ ಆ ಸೈಡಲ್ಲಿ. ಮತ್ತು ಇಲ್ಲಿ ಪಾರ್ಕಿಂಗ್ ಏರಿಯಾ ಕೂಡ ಇದೆ ಗಾಡಿಗಳನ್ನು ಇಡಲಿಕ್ಕೆ. ನೋಡಿ ಆ ಮರಗಳು ಎಲ್ಲ ತುಂಬ ಚೆನ್ನಾಗಿ, ಎಲ್ಲ ಹಣ್ಣು ಹಂಪಲಿದ್ದು ಮರಗಳು ಚೆನ್ನಾಗಿದೆ ನೋಡಲಿಕ್ಕೆ. ಅಲ್ಲಿಂದ ನಾವು ಸ್ವಲ್ಪ ಮೆಡಿಸಿನ್ ಎಲ್ಲ ರೆಡಿ ಆದಮೇಲೆ ಇಲ್ಲಿ ಹೊರಗಡೆ ಪುನೊಮ್ಮೆ ಜಸ್ಟ್ ಒಂದು ರೌಂಡ್ ವಿಡಿಯೋ ಮಾಡಿ ನಾನು ವಾಪಸ್ ಹೊರಗಡೆ ಬಂದೆ. ನೋಡಿ ಹೇಗಿದೆ ಅಂತ. ಒಂದು ರೌಂಡ್ ವಿಡಿಯೋ ಮಾಡಿದ್ದೆ ಪುನಃ ಜಸ್ಟ್ ಒಂದು. ಈಗ ನಮ್ಮದು ಮದ್ದು ಎಲ್ಲ ರೆಡಿ ಆಯಿತು. ನಾವು ಇನ್ನು ವಾಪಸ್ ಹೋಗುವುದಂತ ಹೊರಗಡೆ ಬಂದು ಇಲ್ಲಿ ಒಂದು ಹೊರಗಡೆ ವ್ಯೂ ಒಂದು ಸ್ವಲ್ಪ ವಿಡಿಯೋ ತೆಗೆದು ಅಲ್ಲಿಂದ ಮನೆಗೆ ಹೊರಟೆವು. ಸೊ ನಿಮಗೆ ನನ್ನ ವಿಡಿಯೋ ಹೇಗೆ ಅನಿಸಿತು, ಲೈಕ್ ಆಯಿತಾ, ಏನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ, ಏನಾದರೂ ಕ್ವಶ್ಚನ್ ಇದ್ದರೆ ಕೇಳಿ. ಮತ್ತು ಲೈಕ್ ಆದರೆ ಒಂದು ಲೈಕ್ ಕೊಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಒಂದು ಮಾಡಬೇಡಿ ಫ್ರೆಂಡ್ಸ್. ತುಂಬ ಮಂದಿ ಹಾಗೇ ಮಾಡ್ತಾರೆ. ಎಲ್ಲರಿಗೂ ಥ್ಯಾಂಕ್ ಯು, ನಿಮಗೆ ಧನ್ಯವಾದಗಳು.